ಅಡಿಕೆ ತೋಟ. ಬಟ್ ಅಡಿಕೆ ಗಿಡಕ್ಕೆ ಎಲೆ ಬಳ್ಳಿನ ಹಾಕಿದ್ದೀವಿ. ಆ್ಯಂಡ್ ದಿಸ್ ಈಸ್ ಮೈ ಮೆಮೊರಿ. ನೋಡಿದ್ರಲ್ಲ, ನನ್ನ ಲೈಫ್ ಇನ್ನೂ ತುಂಬ ಇದೆ, ಬಟ್ ಆದರೆ ಕೆಲವನ್ನ ಮಾತ್ರ ನಿಮಗೆ ತೋರಿಸಿದ್ದೀನಿ. ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ, ಈ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಿಮ್ಮ ಜೀವ ವ್ಲಾಗ್ಸ್. ಇವತ್ತು ಸಂಡೇ ಫಂಡೇ ಆಗಿರೋದ್ರಿಂದ ಬನ್ನಿ ತಲೆಗೆ ಎಣ್ಣೆ ಹಚ್ಚುವ. ಆ್ಯಂಡ್ ದೆನ್ ಇವತ್ತು ಯಾವ ಇವೆಂಟ್ಸ್ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಮನೇಲಿದ್ದೀನಿ. ಆಮೇಲೆ ನಮ್ಮ ಅಜ್ಜಿ ಫಂಕ್ಷನ್ಗೆ ಹೊರಟಿದೆ. ಅಜ್ಜಿ ಹೋಗಿ ಬರುತ್ತೆ, ನಾವು ಮನೇಲಿರೋದು ಅಷ್ಟೇ ಇವತ್ತಿಂದು. ಇವತ್ತು ಇತ್ತು, ತುಂಬ ಫಂಕ್ಷನ್ಸ್ ಇತ್ತು, ಬಟ್ ನಾನೇ ಹೋಗೋಕ್ಕೆ ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಮಲ್ಗೋಣ ಸುಮ್ಮನೆ ಮನೇಲಿ ಅಂತ ಹೇಳ್ಬಿಟ್ಟು ಬನ್ನಿ ತಲೆಗೆ ಎಣ್ಣೆ ಹಚ್ಚುವ. ಇವತ್ತು ಸಂಡೇ ಅಲ್ವಾ, ಹಚ್ಚಲೇಬೇಕು. ವೀಕ್ ಡೇಲಿ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಇವತ್ತು ಹಚ್ಕೋಬೇಕು. ಮುಂಚೆ ಎಲ್ಲ ನಮ್ಮ ಅಜ್ಜಿ ತಲೆ ಬಾಚ್ತಾ ಇತ್ತು. ಆಮೇಲೆ ನನ್ನ ಎಷ್ಟು ಜಗಳ ಗಂಟಿ ಅಂತ ಆದರೆ ನನ್ನ ತಲೆ ಯಾರು ಎಣ್ಣೆ ಹಚ್ಚಿ ತಲೆನೇ ಬಾಚ್ತಾ ಇದ್ದಿಲ್ಲ. ಅಷ್ಟು ಜಗಳ ಗಂಟಿ. ತಲೆ ಬಾಚೋಕೆ ಬಂದವ್ರ ಮೇಲೇ ಜಗಳ ಆಡ್ಬಿಡ್ತಿದ್ದೆ, ಅಷ್ಟೊಂದು ಜಗಳ ಗಂಟಿ. ಅದಕ್ಕೇ ನನಗೆ ಯಾರೂ ತಲೆ ಬಾಚ್ತಾ ಇದ್ದಿಲ್ಲ, ಯಾರೂ ಎಣ್ಣೆ ಹಚ್ತಾ ಇದ್ದಿಲ್ಲ. ಅಂದರೆ ನಮ್ಮೂರಲ್ಲಿ ನಮ್ಮ ಅಜ್ಜಿ ಒಂದು ಹಚ್ತಾ ಇತ್ತು, ಬಟ್ ಇಲ್ಲಿ ನಮ್ಮ ಅಲ್ಲಜ್ಜಿ ಹತ್ರ ನಾನು ಬಾಚಿಸ್ಕೊಳ್ಳೋದೇ ಇಲ್ಲ. ತುಂಬ ನನಗೆ ಅದೇನೋ ಗೊತ್ತಿಲ್ಲ, ಸಿಕ್ಕಾಗ್ಬಿಟ್ಟಿರುತ್ತಲ್ಲ, ಅದನ್ನಾದ್ರು ಜೋರಾಗಿ ಇಳಿತಾರೇನೋ ಅನ್ನೋಷ್ಟು ಫೀಲ್ ಬರೋದು, ಕೋಪ ಬಂದುಬಿಡೋದು ಸರ್ರಾಗೆ. ಸೊ ಅದಕ್ಕೆ ಏನು ಮಾಡ್ತಿದ್ದೆ, ನಾನೇ ಬಿಡ್ಸ್ಕೊಂಡು ಕೊಡ್ತಿದ್ದೆ, ಎಲ್ಲ ಬಾಚ್ತಿತ್ತು ಅಷ್ಟೇ. ನಮ್ಮೂರಲ್ಲಿ ಆಗಿದ್ದರೆ ನಮ್ಮ ಅಜ್ಜಿ ಬಾಚ್ತಾಯಿತ್ತು. ನಮ್ಮ ಅಜ್ಜಿ ಬಾಚೋದು ನನಗೇನು ಅಷ್ಟು ಅನಿಸ್ತಿದ್ದಿಲ್ಲ, ಕೀಳ್ತಾ ಇದೆ ನೋಯ್ತಾ ಇದೆ ಅಂತ ಅನಿಸ್ತಿದ್ದಿಲ್ಲ. ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ಕೂದಲು. ಇವಾಗ ನೋಡಿ ಕೊತ್ತಂಬರಿ ಶಿವಡಾದಂಗೆ ಆಗ್ಬಿಟ್ಟೈತೆ. ಎಲ್ರಿಗೂ ಅನ್ನಿಸ್ತೀನಿ ನಾನು, ನನ್ನದೇ ಕೂದಲು ಇವಾಗ ಎಷ್ಟು ಉದ್ರೋಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ, ಕಾಲ ಬದಲಾಗದಂಗೆ ನಾವು ಬದಲಾಗ್ತಾನೆ ಇರಬೇಕಲ್ವಾ. ಎಷ್ಟು ಎಣ್ಣೆ ಹಚ್ಕೊಂಡ್ರು, ಎಷ್ಟೇನೇ ಕೇರ್ ಮಾಡಿದ್ರು, ಅಂದರೆ ನಾವು ಹಂಗೆಲ್ಲ ಕೇರ್ ಮಾಡಲ್ಲ. ಹೇಳಿದ್ನಲ್ಲ, ಎಷ್ಟು ಎಣ್ಣೆ ಹಚ್ಕೊಂಡ್ರು ಕೂದಲು ಯಾಕೋ ತುಂಬ ಜಾಸ್ತಿ ಉದುರುತ್ತಾ ಇದೆ. ಅದೇನು ಮೆಂಟಲ್ ಸ್ಟ್ರೆಸ್ಸಿಂದ ಅಂತನೋ ಇಲ್ಲೋ ಹೇರ್ ಏನಾದರೂ ಆಗಿದೆ ಅಂತನೋ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಉದುರುತ್ತಾ ಇದೆ. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮುಂಚೆ ನಾನು ಹಾಸ್ಟೆಲಿಗೆ ಹೋಗಿದ್ನಲ್ಲ, ಆವಾಗ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಆದರೂ ಇಂದಿರಾ ಗಾಂಧಿ ರೆಸಿಡೆನ್ಸಿಯಲ್ ಸ್ಕೂಲು. ಸೊ ಅದಕ್ಕೆ ಅದೇ ಇಂದಿರಾ ಗಾಂಧಿ ಕಟಿಂಗ್ ಅಂತ ಹೇಳ್ಬಿಟ್ಟು ಇಷ್ಟುದ್ದ, ಅಂದರೆ ಬೇಬಿ ಕಟಿಂಗ್ ಥರ ಮಾಡಿಸ್ಕೋಬೇಕಿತ್ತು. ನಾನು ಸ್ವಲ್ಪ ಉದ್ದನೇ ಇಷ್ಟು ತನಕ ಮಾಡಿಸ್ಕೊಂಡಿದ್ದೆ, ಬಟ್ ಆದ್ರೂ ಅದು ಅವತ್ತಿದ್ದ, ಅಂದರೆ ಅವಾಗ ಕಟ್ ಮಾಡಿಸಿದ್ದು. ಅವಾಗಿದ್ದನು ಎಷ್ಟು ಬೆಳೆಸ್ತೀನಿ ಅಂದ್ರೂ ಬೆಳೆಸೋಕ್ಕಾಗ್ತಿಲ್ಲ, ಇಷ್ಟು ಆಗ್ತೈತೆ. ಆ್ಯಂಡ್ ತುಂಬ ಕೂದಲು ಇಟ್ಕೊಂಡ್ರೆ ಒಂದು ಕಷ್ಟ, ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೂದಲಿಲ್ಲ ಅಂದರೆ ಕೂದಲಿಲ್ಲ ಅನ್ನೋ ಒಂದು ಟೆನ್ಷನ್ನು, ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡೋದು ಅಂತ ಗೊತ್ತಾಗಲ್ಲ ನೋಡಿರಿ ಇಂಥ ಟೈಮಲ್ಲಿ. ಏನಂತೀರ? ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಅಕ್ಕಂದು ತುಂಬ ಚೆನ್ನಾಗಿತ್ತು ಕೂದಲು ಮದುವೆಯಿಂದ ಮುಂಚೆ. ಇವಾಗ ಮತ್ತೆ ಅವಳದು ಅಷ್ಟೇ ತುಂಬ ಹೇರ್ ಫಾಲ್ ಆಗುತ್ತೆ ಒಂದು. ಆ್ಯಂಡ್ ಅವಳದು ರಿಂಕಲ್ ಕೂದಲು ಅಲ್ಲ, ಗುಂಗುರು ಕೂದಲು. ಸೊ ಅವಳದು ತುಂಬ ಉದ್ದ ಇದ್ರೂ ಚಿಕ್ಕದಾಗಿ ಕಾಣಿಸುತ್ತೆ, ರಿಂಕಲ್ ಆಗಿಬಿಟ್ಟು. ಸ್ಟ್ರೈಟ್ ಮಾಡಿದ್ರೆ ಅಂತೂ ಮಸ್ತ್ ಕಾಣುತ್ತೆ. ಅವಳಿಗೆ ಇಷ್ಟ ಇಲ್ಲಂತೆ, ಅವಳಿಗೆ ಅದೇ ಇಷ್ಟ ಅಂತೆ. ಸೊ ಹಾಗೆ ಇಟ್ಕೊಂಡಿದ್ದಾಳೆ. ನಾನು ನಮ್ಮ ಅಜ್ಜಿಗೆ ಕಾಣಿಸ್ತಾ ಇದ್ದೆ, ನಿನ್ನ ಕೂದಲು ನೋಡು ಕೊತ್ತಂಬರಿ ಶಿವಡಿದ್ದಂಗೆ ಇದ್ದಾವೆ, ಹೆಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಈಗ ನನಗೆ ಹಂಗೆ ಮೀನ್ಸ್ ನನ್ನದೇ ಕೂದಲು ಹಿಂಗಾದಾಗ ಸಖತ್ ಒಂಥರ ಬೇಜಾರು. ಚಿಂತೆ ಮಾಡಿ ಅರ್ಥ, ಒಂಚೂರು ಕೂದಲು ಉದುರುತ್ತಾ ಇದ್ದಾವೆ ನೋಡಿರಿ. ಕೂದಲು ಉದುರಿದೆ ಅಂತ ಹೇಳಿ ಚಿಂತೆ ಮಾಡಿ ಕೂದಲು ಉದುರಿಸ್ತಾ ಇದೆ ಸಖತ್. ನಮ್ಮ ಅಜ್ಜಿ ತಲೆ ಬಾಚಿದ್ರೆ ಹೆಂಗಿರುತ್ತೆ ಅಂದರೆ ಹೆವೆನ್ ಅನ್ನೋಂಗಿರುತ್ತೆ ಗೊತ್ತಾ. ನಮ್ಮ ಅಜ್ಜಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಹೀಗೆ ಬಿಡಿಸಿ ತಲೆ ಬಾಚ್ತು ಅಂತ ಆದರೆ ಅಲ್ಲೇ ಮಲ್ಕೋಬೇಕು, ಆ ರೀತಿ ಇರುತ್ತೆ. ನಮ್ಮೂರಲ್ಲಿ ಹೋದರೆ ನಾನು ಫಸ್ಟ್ ಮಾಡೋ ಕೆಲಸನೇ ನಮ್ಮ ಅಜ್ಜಿ ಹತ್ರ ತಲೆ ಬಾಚಿಸ್ಕೊಳ್ಳೋದು. ಎಣ್ಣೆ ಹಚ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಗೀಜೆ ಮಾಡ್ಕೊಂಡು ಟಿಫನ್ ತಿಂದು
ಅಷ್ಟೇ, ಏನಿಲ್ಲ ಇವತ್ತಿನ ಕೆಲಸ. ನೋಡಿ ಹೇಗಾಗ್ಬಿಟ್ಟೈತೆ ಅಂತ. ನನ್ನ ಕೂದಲು ತುಂಬ ತುಂಬ ಹೇರ್ ಫಾಲ್ ಆಗಿಬಿಟ್ಟೈತೆ. ಅಂದು ಕೂದಲು ಒಂದೊಂದರಲ್ಲಿ ಎರಡೆರಡು ಸ್ಪ್ಲಿಟ್ ಹೇರ್ಸ್ ಆಗಿಬಿಟ್ಟೈತೆ. ಕಟ್ ಮಾಡಿಸಿದ್ರೆ ಉದ್ದ ಬೆಳೆಯಲ್ಲ, ಇಲ್ಲ ಅಂದರೆ ಈ ಥರ ಆಗ್ತದೆ, ಇಲ್ಲ ಅಂದರೆ ಹೊಟ್ಟಾಗಿರುತ್ತೆ, ಇಲ್ಲ ಅಂದರೆ ಈ ಥರ ಹೇರ್ ಫಾಲ್. ಎಷ್ಟು ಬರುತ್ತೆ ನೋಡಿ, ಜಸ್ಟ್ ಹೇಳಿದ ತಕ್ಷಣ ಎಷ್ಟು ಕೂದಲು ಬರ್ತಾಯಿದೆ. ಏನು ಮಾಡೋದು? ನಮ್ಮ ತೊಂದರೆಗೆ ಯಾರು ಸೊಲ್ಯೂಷನ್ ಕೊಡ್ತಾರೆ? ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜಿ ಸೀರೆ ಉಡ್ಕೊಂಡೈತೆ ಫಂಕ್ಷನಿಗೆ ಹೋಗೋಕ್ಕೆ, ನಾನು ಪಿನ್ ಮಾಡ್ತಾ ಇದ್ದೀನಿ ನೋಡ್ರಿ. ನಮ್ಮ ಅಜ್ಜಿ ಯಾವ ಹುಡುಗಿಗಿಂತ ಏನು ಕಮ್ಮಿನಾ? ಇಲ್ಲ ಕಣ. ಇವ್ರು ನೋಡಿ ಸಂಡೇ ಇದ್ದರೂ ಫಂಕ್ಷನ್ ಮಾಡ್ತಾರೆ, ನಾವು ಮನೆಗಿರ್ಬೇಕು. ನಮಗೇನು ಫಂಕ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ರೆಡಿ ಮಾಡಿ ಮುಯಿಗೆ ಅದನ್ನು ಬರ್ದು ಕೊಟ್ಬಿಟ್ಟು ನೇಮು ಅಜ್ಜಿನ ಕಳಿಸ್ದೆ ನೋಡಿ. ನಮ್ಮ ಅಜ್ಜಿ ಫೈನಲ್ ಲುಕ್. ಬಾಯ್ ಬಾಯ್ ಬಾಯ್. ಸ್ನಾನ ಮಾಡಿ ಪೂಜೆ ಮಾಡಿ ಅಜ್ಜಿ ಪೂರಿ ಮಾಡಿತ್ತು, ತಿಂದ ಇದನ್ನು ನೋಡಿ. ಪೂರಿ ಅವರೆಕಾಳು ಪಲ್ಯ ತುಂಬ ಚೆನ್ನಾಗಿತ್ತು. 2 ಪೂರಿ ತಿಂದೆ. ಬನ್ನಿ ಇವತ್ತು ನಮ್ಮ ತೋಟನ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಆ್ಯಂಡ್ ನಮ್ಮ ಮನೆ ವ್ಯೂಸ್ ನೋಡಿದ್ದೀರಾ ಹೇಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಟೈಮಲ್ಲೂ ಒಂದೇ ರೀತಿ ವೆದರ್ ಇರೋದು ನಮ್ಮ ಮನೇಲಿ ಮಾತ್ರ. ಎಂಥ ಬಿಸಿಲಿದ್ರೂ ಮನೆಯೊಳಗೆ ತಂಪಿರುತ್ತೆ, ಎಂಥ ಚಳಿ ಇದ್ರೂ ಮನೆಯೊಳಗೆ ತಂಪಿರುತ್ತೆ. ಎಂಥ ವೆದರ್ ಇದ್ರೂ ಯಾವುದೇ ಕಾಲದಲ್ಲೂ ನಮ್ಮ ಮನೆ ಕೋಲ್ಡ್ ಕೋಲ್ಡ್ ಕೋಲ್ಡ್. ಸೊ ನಮ್ಮನೆ ವೆದರ್ನ ನೋಡಲಿಕ್ಕೆ ನಮ್ಮ ತೋಟದ ಒಳಗೆ ಹೋಗುವ ಬನ್ನಿ. ನಮ್ಮದು ಅಡಿಕೆ ತೋಟ, ಬಟ್ ಅಡಿಕೆ ಗಿಡಕ್ಕೆ ಎಲೆ ಬಳ್ಳಿನ ಹಾಕಿದ್ದೀವಿ. ಆ್ಯಂಡ್ ಮುಂಚೆ ಎಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನನಗೂ ಸ್ವಲ್ಪ ಸ್ವಲ್ಪ ನೆನಪು. ನಮ್ಮನೆ ಇಲ್ಲೆಲ್ಲ ತೋಟದ ಮಧ್ಯೆ ಎಲ್ಲ ಕನಕಾಂಬರಿ ಹೂವು ತುಂಬ ಹಾಕ್ತಿದ್ರಂತೆ, ಮಾರ್ತಿದ್ರಂತೆ ತುಂಬ ಕಟ್ಟಿ, ತುಂಬ ಅಂದರೆ ತುಂಬ ಕಟ್ತಿದ್ರಂತೆ. ಅಷ್ಟೊಂದು ಹೂ ಬಿಡ್ತಿತ್ತಂತೆ. ನಮ್ಮಮ್ಮನೂ ಅಷ್ಟೇ ಒಂದೊಂದು ಮಾರುಗಟ್ಟಲೆ ಮುಟ್ಕೊಂಡಿದ್ದೀನಿ ಅಂತಲೂ ಹೇಳ್ತಾ ಇತ್ತು. ಸೊ ಇವಾಗ ಈಗ ಅದೆಲ್ಲ ಇಲ್ಲ, ಚೆಂಡು ಹೂವೆಲ್ಲ ಹಾಕ್ಕೊಂಡಿದ್ದೀವಿ ಮನೆ ಪೂಜೆ ಮಾಡ್ಲಿಕ್ಕೆ. ದಾಸವಾಳ ಹೂವು ಆ್ಯಂಡ್ ದೆನ್ ಮಲ್ಲಿಗೆ ಹೂವು ಹಾಕಿದ್ವಿ, ಆದರೆ ಸ್ವಲ್ಪ ಜಾಸ್ತಿ ಏನಲ್ಲ ತೋಟ. ಆದರೆ ಇಲ್ಲಿ ಸ್ವಲ್ಪ ಇದೆ, ನಮ್ಮದು ತುಂಬ ಇತ್ತು ಮುಂಚೆ. ನಮ್ಮ ತಾತಾಗೆ ಹೆಲ್ತ್ ಇಶ್ಯೂ ಇದ್ದಾಗ ಎಲ್ಲ ಮಾರಿದ್ರು. ಈಗ ಉಳಿದಿರೋದು ಇದಿಷ್ಟೇ. ಆ್ಯಂಡ್ ಇದಕ್ಕೆಲ್ಲ ಎಲೆ ಬಳ್ಳಿ ಹಾಕಿದ್ದೀವಿ ನಾವು, ಅಂದರೆ ಮಾರಾಟಕ್ಕಲ್ಲ, ಜಸ್ಟ್ ಒಂದೇ ಒಂದು ಹಾಕಿದ್ದು ಇಷ್ಟೊಂದು ಚೆನ್ನಾಗಾಗಿದೆ. ಸೊ ಇಲ್ಲೆಲ್ಲ ಇದೆ ನೋಡಿ, ನಾವು ಎಲೆ ಹಾಕ್ಕೋಬೇಕಾದ್ರೆ ಹಾಕ್ಕೊತೀವಿ. ನನ್ನ ತಮ್ಮ ಇದ್ದಾಗ ನನ್ನ ತಮ್ಮ ಅರಿತಾ ಇದ್ದ, ಈಗ ಯಾರು ಅರಿಯೋರೇ ಇಲ್ಲ. ಸೊ ಹಾಗಾಗಿ ಹಾಗೆ ಇದಾವೆಲ್ಲ. ಈಗ ಯಾರಿಗೂ ಕೊಡಲ್ಲ ಸದ್ಯ, ಮನೆಯಲ್ಲೇ ಯೂಸ್ ಮಾಡ್ಕೋತೀವಿ. ನಿಮಗೂ ಬೇಕಿದ್ದಲ್ಲಿ ಸಂಪರ್ಕಿಸಿ. ಮನೆ ಯೂಸ್ಗೋಸ್ಕರ ಇದು ಬಸನ್ ಪದ್ದು ಹೂವು. ಆ್ಯಂಡ್ ದೆನ್ ಇಲ್ಲಿ ನೋಡಿ ಚೆಂಡು ಹೂವು ತುಂಬ ಚೆಂದ ಬಿಟ್ಟಿದೆ ಅಲ್ಲ. ಇನ್ನು ಚಿಕ್ಕದಿದೆ ಗಿಡ, ತುಂಬ ದೊಡ್ಡದಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೂ ತುಂಬ ಚೆನ್ನಾಗಿದೆ ನೋಡಿ ಹೂವೆಲ್ಲ. ಆಮೇಲೆ ಇಲ್ಲಿ ದಾಸವಾಳ ಹೂವಿನ ಗಿಡನೂ ಇದೆ, ತುಂಬ ಚೆನ್ನಾಗಿ ಬಿಡುತ್ತೆ ಈಗ. ಆ್ಯಂಡ್ ಇಲ್ಲಿ ಮಲ್ಲಿಗೆ ಹೂವಿಂದು ಗಿಡ ಇದೆ ನೋಡಿ. ಸೀಸನಲ್ಲಿ ಮಾತ್ರ ಮಸ್ತ್ ಅಂದರೆ ಮಸ್ತ್ ಹೂ ಬಿಡುತ್ತೆ. ಇದಷ್ಟು ಅದೇನೆ. ಆ್ಯಂಡ್ ದೆನ್ ಆಮೇಲೆ ಅದು ದಾಸವಾಳ ಹೂವಿನ ಗಿಡ. ಈ ಕಡೆ ಬಂದ್ರೂ ನಮ್ಮದು ಹಿಂದೆ ಸ್ವಲ್ಪ ತೋಟ ಇದೆ. ನಾವು ತೆಂಗಿನ ಮರನೂ ಹಾಕಿದ್ದೀವಿ ಜೊತೆಗೆ. ಅದು ಒಂದು ಮಂತ್ಲಿ ಒಂದು 7-8 ಸಾವಿರ ಅಂದರೂ, ಸೀಸನಲ್ಲಿ 7-8 ಸಾವಿರ ಸಿಗುತ್ತೆ. ಮಂತ್ಲಿ ಒಂದು 3-4 ಸಾವಿರ ಅಂತೂ ಸಿಗುತ್ತೆ ಎಳ್ನೀರು ಮಾಡಲಿಕ್ಕೆ ಅಂತ ಹೇಳಿ. ಬಾಳೆ ಗಿಡನೂ ಹಾಕ್ಕೊಂಡಿದ್ದೀವಿ. ಮುಂಚೆ ನಾವು ಗದ್ದೆ ಮಾಡೋದಕ್ಕಿಂತ ಮುಂಚೆ ಅಡಿಕೆ ತೋಟ ಇತ್ತು. ಸೊ ನನಗೆ ಸ್ವಲ್ಪ ನೆನಪಿದೆ, ಅದರಲ್ಲಿ ಬಾಳೆ ಗಿಡನೂ ಹಾಕಿದ್ರು. ಮಜ್ಜ ಏನೇನೋ ಮಾಡೈತೆ, ಅದು ಹಳಿಲೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಹಳಿಲು ಉದುರಿಸುತ್ತೆ ಅಡಿಕೆನ. ಆದ್ರೂ ನಾಟ್ ಬ್ಯಾಡ್, ಚೆನ್ನಾಗೇ ಕೊಡುತ್ತೆ ಫಸಲು. ಇಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು 80
50,000 ಅಮೌಂಟ್ ಆಗುತ್ತೆ. ಮುಂಚೆ ಇಲ್ಲಿ ಟ್ಯಾಕ್ರಿ ಕಾರು ಎಲ್ಲ ನಿಲ್ಲಿಸ್ತಿದ್ರು, ಈಗ ಅಲ್ಲಿಗೆ ಆ ಥರ ಮಾಡಿಕೊಂಡು ಚೆನ್ನಾಗಿ ನಿಲ್ಲಿಸ್ಕೊಂಡಿದ್ದಾರೆ. ನಮ್ಮ ಬೋರ್ ಮಾತ್ರ ಮಸ್ತ್ ಅಂದರೆ ಮಸ್ತ್ ನೀರು ಹೊಡಿಯುತ್ತೆ. ಗೊತ್ತಲ್ಲ, ಅವತ್ತೇ ನೋಡಿದ್ರಿ. ಅವತ್ತು ಆ್ಯಕ್ಚುಲಿ ವಾಲ್ ಕಟ್ ಮಾಡಿ ನೋಡಿದ್ರಿ, ಇಲ್ಲ ಅಂದಿದ್ದರೆ ಈ ಪೈಪಲ್ಲಿ ಕೊನೆಗೆ ಎಡ್ಜಿಗೆ ನೋಡಿದ್ದಿದ್ರೆ ಮಾತ್ರ ತುಂಬ ನೀರು ಬರ್ತಾ ಇರ್ತದೆ. ಆ್ಯಕ್ಚುಲಿ ಎಲ್ಲರೂ ಮನೇನ ಗೆಸ್ಟ್ ಹೌಸ್ನ ಈ ಥರ ತೋಟದಲ್ಲಿ ಮಾಡ್ಕೋತಾರೆ. ನಮ್ಮ ಮನೆ ಆ್ಯಕ್ಚುಲಿ ಗೆಸ್ಟ್ ಹೌಸ್ ಥರನೇ ತೋಟದಲ್ಲೇ ಇದೆ, ನಮ್ಮ ಸ್ವಂತ ಮನೆ. ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಮೀನ್ಸ್ ದೊಡ್ಡವರೆಲ್ಲ ಶ್ರೀಮಂತರು, ದುಡ್ಡಿರೋ ಅಂಥವ್ರು ತೋಟದಲ್ಲಿ ಮನೆ ಕಟ್ಸ್ಬಿಟ್ಟು ಅದನ್ನ ಗೆಸ್ಟ್ ಹೌಸ್ ಅಂತಾರೆ. ಆ್ಯಂಡ್ ಅಲ್ಲಿರೋದು ಎಲ್ಲ ಹಿಂಗೆ ನೋಡ್ಕೊಳಕ್ಕಷ್ಟೇ. ಬಟ್ ನಾವು ಇಲ್ಲೇ ವಾಸವಾಗಿದ್ದೀವಿ. ಆ್ಯಂಡ್ ನಮ್ಮ ಮನೆ ತುಂಬ ನನಗಿಷ್ಟ ಒಂಥರ. ಆ್ಯಂಡ್ ಇಲ್ಲೆಲ್ಲ ತುಂಬ ಮೆಮೋರೀಸ್. ನಾನು ಚಿಕ್ಕವಳಿದ್ದಾಗ ಕೆಲವೊಮ್ಮೆ ಬಂದಿದ್ದು, ಆದ್ರೂ ತುಂಬ ಮೆಮೊರಿ ಇದೆ ಇಲ್ಲಿ ಮಾತ್ರ. ತುಂಬ ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ ಅಂತ ಹೇಳ್ಕೊತೀನಿ. ಇದನ್ನ ವಿಡಿಯೋ ನೋಡ್ಬಿಟ್ಟು ಅದೆಷ್ಟು ಜನ ಹುರ್ಕೊತಿದ್ದಾರೋ ಅವ್ರ ಅಜ್ಜಿ ಮನೇನ ಅವಳ ಮನೆ ಅಂತ ಹೇಳ್ತಿದ್ದಾಳೆ ಅಂತ. ಹುರ್ಕೊಳ್ಳಿ ಅಂತಲೇ ನಾವು ಹೇಳ್ತೀವಿ, ನಮ್ಮ ಅಜ್ಜಿ ಮನೆ ಅಲ್ಲ ನಂದೇ ಮನೆ ಅಂತ ಹೇಳಿಬಿಟ್ಟು. ಅವಾಗೆಲ್ಲ ನಾನು ನಮ್ಮ ಅಜ್ಜಿ ಊರಿಗೆ ಬಂದಾಗ ನಮ್ಮ ಅಜ್ಜಿ ಇದು ಅಕ್ಕಿ ಕೊಡ್ತಾರೆ ಗೊತ್ತಾ, ಸೊಸೈಟಿ, ಅದರಲ್ಲಿ ಏನೋ ಮೇ ಬಿ ಮೆಂಬರು ಇಲ್ಲ ಅಧ್ಯಕ್ಷ ಆಗಿತ್ತು ಅನಿಸುತ್ತೆ. ಹೌದು, ಅಧ್ಯಕ್ಷ ಆಗಿತ್ತು. ಸೊ ಅವಾಗೆಲ್ಲ ಅಜ್ಜಿ ಮನೆಗೆ ಬಂದಾಗ ಏನಾದರೂ ಗಾಂಧಿ ಜಯಂತಿ ಅಂತೆ, ಅದು ಇದು ಅಂತ ಫಂಕ್ಷನ್ಸ್, ಕನಕದಾಸ ಜಯಂತಿ, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ ಇವಿರ್ತಾವಲ್ಲ. ಆ್ಯಂಡ್ ನಾವು ಸ್ಕೂಲ್ ಡೇಸಲ್ಲಿ ಮಾಡ್ತೀವಿ ನಮ್ಮೂರಲ್ಲೂ. ಆದ್ರೂ ರಜಕ್ಕೆ ಬಂದಾಗ ಯಾವುದಾದ್ರೂ ಜಯಂತಿ ಇರುತ್ತಲ್ಲ, ಆ್ಯಂಡ್ ಯಾವುದಾದ್ರೂ ಮೀಟಿಂಗ್ ಇದ್ರೂ ನಾನು ನಮ್ಮ ಅಜ್ಜಿ ಜೊತೆ ಹೋಗ್ಬಿಡ್ತಿದ್ದೆ. ನಂದು ಚಿಕ್ಕವಳ ಇದ್ದಾಗೆಲ್ಲ ನಮ್ಮ ಅಜ್ಜಿ ಜೊತೆ ಹೋಗಿರೋದೆಲ್ಲ ಫೋಟೋಸ್ ಇದೆ, ನಿಮಗೆ ತೋರಿಸ್ತೀನಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ಅಷ್ಟೊಂದು ಚೆನ್ನಾಗೇನಿಲ್ಲ, ಇವಾಗಲೇ ಚೆನ್ನಾಗಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಅಜ್ಜಿ ಜೊತೆ ತುಂಬ ಒಂದು ಸ್ವಲ್ಪ ಜಾಸ್ತಿ ಇಲ್ಲಿ. ಆಮೇಲೆ ನಿಮಗೊಂದು ವಿಷಯ ಗೊತ್ತಾ, ಕನಕಾಂಬ್ರಿ ಹೂವೆಲ್ಲ ಹರಿತಿದ್ವಿ, ಅವೆಲ್ಲ ಕಟ್ತಾಯಿದ್ರು. ಆ್ಯಂಡ್ ತುಂಬ ಬಿಡುತ್ತೆ ಇಲ್ಲಿ ಅಂತ ಹೇಳಿದ್ನಲ್ಲ. ಮುಂಚೆ ಏನಾಗ್ಬಿಡ್ತು, ಗೇಟಿದ್ದ ಹೊರಗಡೆ ಹೋಗಿ ನಾನು ಏನು ಮಾಡ್ತಿದ್ದೆ, ಹೂವನ್ನ ಹರಿತಾ ಇದ್ದೆ. ಆವಾಗ ಸಂಜೆ ಟೈಮು ಆಕಳ ಇದ್ದಕ್ಕಿದ್ದಂತೆ ಬಂದುಬಿಟ್ಟು ನನಗೆ ಗುದ್ದಿ, ಅಂದರೆ ಕೆಳಗೆ ಹಾಕ್ಕೊಂಡು ನನ್ನ ಮೇಲೆ ಕಾಲು ಹಿಡ್ಕೊಂಡು ಕೊಂಬು ಹಾಕ್ತೀವಿ ಯಾಕೆ ಬಂದ್ಬಿಟ್ಟೈತೆ. ಫುಲ್ಲು ಅಳ್ತಿದ್ದೀನಿ ನಾನು. ಎಷ್ಟು ಭಯ ಅಂದರೆ, ಅವತ್ತಿದ್ದ ಆಕಳ ಅಂದರೆ ಹಂಗೆ ಇಷ್ಟು ದೂರ ಅಂದರೆ 1-2 ಕಿಲೋಮೀಟ್ರ್ ದೂರ ಹೋಗಿ ನಿಂತ್ಕೊಂಡ್ಬಿಡ್ತೀನಿ, ಅಷ್ಟು ಭಯ ಆಗಿಬಿಟ್ಟಿತ್ತು ನನಗೆ. ಗುದ್ದೋಕ್ಕೆ ಬಂದುಬಿಟ್ಟಿತ್ತು. ಆ್ಯಂಡ್ ಸ್ವಲ್ಪ ಸೊಂಟದ ತರ್ಚಿತ್ತು ಕೂಡ. ಆ್ಯಂಡ್ ಆಮೇಲೆ ಏನಾಯಿತು ಗೊತ್ತಾ, ನಮ್ಮ ಅಜ್ಜಿ ತಾತ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಆ ಎಮ್ಮೆ ಕಾಯೋರಿಗಿತ್ತು ಮಜಾ ಅಂದರೆ, ನಮ್ಮ ಅಜ್ಜಿ ಹೇಳ್ಬೇಡ, ಅಷ್ಟು ಬೈದು ಹೋಗ್ಬಿಡ್ತು. ಇನ್ನೊಮ್ಮೆ ನನ್ನ ಮನೆ ಮುಂದೆ ಗೇಟ್ ಮುಂದೆ ಹೋಗ್ಬೇಕಾದ್ರೆ ಅವನು ಎಲ್ಲ ಎಮ್ಮೆನೂ ಜೊತೆಗೇ ಕರ್ಕೊಂಡೋಗಿ ಯಾರಿಗೂ ಒಂಚೂರು ಟಚ್ ಮಾಡ್ದೇ ಕರ್ಕೊಂಡೋಗ್ಬೇಕು, ಆ ರೀತಿ ಬೈದ್ಬಿಟ್ರು. ತುಂಬ ಅಂದರೆ ತುಂಬ ಬೈದ್ಬಿಟ್ಟಿದ್ರು. ಇದೊಂದು ನನಗೆ ಮೆಮೊರಬಲ್ಲು. ಆ್ಯಂಡ್ ಇನ್ನೊಂದು ಹೇಳೋದಾದರೆ, ಯಾವುದೋ ಹಬ್ಬ, ಯುಗಾದಿ ಹಬ್ಬನ ಅಲ್ಲ, ಜೋಕಾಲಿ ಕಟ್ತಾರೆ ಗೊತ್ತಾ. ಆ ಹಬ್ಬದಲ್ಲಿ ನಮ್ಮನೆ ಮುಂದೆನೇ ಇಲ್ಲಿ ಜೋಕಾಲಿ ಕಟ್ತಾರೆ. ನಾನು ಚಿಕ್ಕವಳಿದ್ದಾಗ ಎಷ್ಟು ಗೊತ್ತಾ, ತುಂಬ ಆಟ ಆಡ್ತಿದ್ದೆ. ಇಲ್ಲಿ ಅಷ್ಟು ಜನ ನನಗೆ ಗೊತ್ತಿಲ್ಲ ಅಂದಿದ್ರು. ನಮ್ಮ ದೊಡ್ಡಪ್ಪನ ಮಗ ಅಂದರೆ ನಮ್ಮ ದೊಡ್ಡಮ್ಮ ಇಲ್ಲೇ ಇರೋದು, ನಮ್ಮ ಸ್ವಂತ ದೊಡ್ಡಮ್ಮ ಇಲ್ಲೇ ಇರೋದು. ಸೊ ಅವರು ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣ, ಅವನು ಆಟ ಆಡಿಸ್ತಿದ್ದ. ನನಗೆ ತುಂಬ ಮೆಮೊರೀಸ್ ಇದ್ದಾವೆ ಇಲ್ಲಿ ಮಾತ್ರ. ಆ್ಯಂಡ್ ನನಗೆ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಾನು, ಕೊನೆಗೆ ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇವ್ರ ಜೊತೆನೇ ಇರ್ತೀನಿ ಅನ್ನೋದು ನನಗೆ ನಿಜ ಎಕ್ಸ್ಪೆಕ್ಟೇಷನ್ನೇ ಇದ್ದಿಲ್ಲ. ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಮಾತ್ರ ಇಲ್ಲಿರೋದು. ತುಂಬ ಖುಷಿ ನನಗೆ. ತುಂಬ ಮೆಮೊರೀಸ್ ಇದೆ ಇಲ್ಲೆಲ್ಲ. ನನಗೆ ಇಷ್ಟ ನನಗೆ ನಮ್ಮ ಅಜ್ಜಿ ತಾತ ಅಂತೇಳಿ. ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು. ನಮ್ಮ ಅಜ್ಜಿ ತಾತನ ಜೊತೆ ಮದುವೆ ಟ್ರಿಪ್ ಹೊಡಿಯೋದೇನೆ ಇನ್ಮೇಲೆ. ಆ್ಯಂಡ್ ನಮ್ಮ ತಾತ ನಮ್ಮ ಅಜ್ಜಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗೋ ಮದುವೆಗಳಿಗೆಲ್ಲ, ಅಂದರೆ ಬೆಳಗ್ಗೆನೂ ಹೋಗ್ಬೋದು ಮದುವೆಗೆ, ಬಟ್ ಆದರೆ ಇವಳು ಕಾಲೇಜಿಗೆ ಹೋಗಿರ್ತಾಳೆ, ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ತಾತ ರಾತ್ರಿಯೇ ಮದುವೆಗೆ ಹೋಗಿ ಬರ್ತಾರೆ, ರಿಸೆಪ್ಷನ್ಗೆ. ನನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿಲ್ಲ ಅಂದರೆ ಬೈತಾರೆ, ಇಲ್ಲ ಅಂದರೆ ನಾನು ಹೋಗಿಲ್ಲ ಅಂದರೆ ಅವರು ಹೋಗೋದಿಲ್ಲ. ಸೊ ಅಷ್ಟು ಒಂಥರ ತುಂಬ ಚೆನ್ನಾಗಿದ್ದೀವಿ ನಾವು. ಯಾರಿಲ್ಲ ಅಂದರೂ, ಯಾರಿಲ್ಲದೆ ಇದ್ದರೂ ಪರವಾಗಿಲ್ಲ, ನಾನು ನಮ್ಮ ತಾತ ಅಜ್ಜಿ ಮಾತ್ರ ತುಂಬ ಚೆನ್ನಾಗಿದ್ದೀವಿ. ಅವರನ್ನು ನೋಡ್ಕೊಳ್ಳೋದಕ್ಕೆ ಅವ್ರ ಮೊಮ್ಮಗ ಮೀನ್ಸ್ ಅವರೇ ಬೇಕು ಅಂತ ಏನಿಲ್ಲ.
ನಾನಿದ್ದೀನಿ ಅವ್ರಿಗೆ, ನಾನು ನೋಡ್ಕೋತೀನಿ ಅಂತ ಹೇಳ್ತೀನಿ. ತುಂಬ ಖುಷಿಯಾಗುತ್ತೆ. ಅವರೆಲ್ಲ ತುಂಬ ಸಪೋರ್ಟಿವ್ವು. ಆ್ಯಂಡ್ ನಾನು ಏನೇ ಮಾಡ್ತೀನಿ ಅಂದರೂ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ, ನನಗೋಸ್ಕರ ಬೇಡ್ಕೋತಾರೆ ದೇವ್ರ ಹತ್ರ, ಇವಳು ಏನು ಮಾಡಬೇಕಂತ ಇದ್ದಾಳೆ ಅದಾಗಲಿ ಅಂತ ಹೇಳ್ಬಿಟ್ಟು. ನನಗೆ ಹುಷಾರಿಲ್ಲ ಅಂದರೆ ನಮ್ಮ ತಾತ ಅಜ್ಜಿನೇ ಅಯ್ಯೋ ಪಾಪ ಅಂತೇಳಿ, ಆ್ಯಂಡ್ ಕಣ್ಣಲ್ಲಿ ನೀರು ಹಾಕೋದು ಅವರೇ, ನನಗೆ ಹುಷಾರಿಲ್ಲ ಅಂದರೆ ನನಗೇನಾದರೂ ಆದರೆ ತೋರಿಸೋದು ಅವರೇ. ನನಗೆ ಎಂಥ ಕಷ್ಟ ಬಂದ್ರೂ ಫಸ್ಟ್ ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು. ಆ್ಯಂಡ್ ನನಗೇನೇ ಖುಷಿ ಆದ್ರೂ ಫಸ್ಟ್ ಅವರೇ. ತಂದೆ ತಾಯಿನ ಬಿಟ್ಟು ನೆಕ್ಸ್ಟ್ ತಾತ ಅಜ್ಜಿ ಅಂತ ಹೇಳ್ತಾರೆ, ಬಟ್ ನನಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನಮ್ಮ ತಾತ ಅಜ್ಜಿ ಆಗಿರ್ತಾರೆ. ಬಿಕಾಸ್ ನನ್ನ ಅವರು ನೋಡ್ಕೊಂಡಿದ್ದಾರೆ. ನಾನು ಜಾಬ್ ತೊಗೊಂಡ್ಮೇಲೆ ನೋಡ್ಕೊಳೋ ಅಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಸೊ ನಾನು ನೋಡ್ಕೋತೀನಿ ಕೂಡ. ತುಂಬ ಆಲ್ಬಮ್ಸ್ ಇದ್ದಾವೆ, ಬಟ್ ನನ್ನ ಹತ್ರ ಅಂದರೆ ನನಗೆ ಗೊತ್ತಿಲ್ಲ. ಈಗ ನಮ್ಮ ಅಜ್ಜಿ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲ, ಫಂಕ್ಷನ್ಗೆ ಹೋಗಿಲ್ಲ ಅಂತ ಆಗಿದ್ದಿದ್ರೆ ನಾನು ತೆಗೆದು ತೋರಿಸ್ತಾ ಇದ್ದೆ. ಕೆಲವೊಂದು ನನಗೆ ಗೊತ್ತಿರೋದು, ನಾನು ತೆಗ್ದಿಟ್ಟಿರೋದು ಕೆಲವೊಂದು ಫೋಟೋಸ್ ಇದೆ, ತೋರಿಸ್ತೀನಿ ನಿಮಗೆ. ಅವಾಗ ನಾನು ಎಷ್ಟು ಚೆನ್ನಾಗಿದ್ದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಅಜ್ಜಿ ಜೊತೆ ಹೋಗಿರೋದೆಲ್ಲ ಫೋಟೋಸ್ ಇದೆ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅಂತೂ ತುಂಬ ಚೆನ್ನಾಗಿದೆ, ಅದೆಲ್ಲ ಇದೆ. ತಡೀರಿತು ನೋಡಿ, ನಮ್ಮ ಅಜ್ಜಿ ಏನು ಫಂಕ್ಷನ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಅಜ್ಜಿ ಜೊತೆ ನಾನು ಹೋಗಿದ್ದೀನಿ. ಎಷ್ಟು ಹೆಂಗಿದ್ದೀನಿ ನೋಡಿ ಅವಾಗ. ನನಗೆ ಫುಲ್ ನಗು ಬರುತ್ತೆ ಅದನ್ನು ನೋಡಿದಾಗ. ಇದು ಗಾಂಧಿ ಜಯಂತಿಲಿ ಫೋಟೋ ನೋಡಿ, ನಾನು ನಮ್ಮ ಅಜ್ಜಿ ಜೊತೆ ಹೋಗಿದ್ದೀನಿ. ತುಂಬ ಕ್ಯೂಟಾಗಿದ್ದೀನಲ್ಲ, ನನಗೆ ಇವತ್ತೇ ಅನ್ನಿಸ್ತಿರೋದು ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ನೋಡಿ ಅವಾಗ ಎಷ್ಟು ಸಖತ್ತಾಗಿದೆ ಅಲ್ವಾ. ನನಗಿಂತ ನಮ್ಮ ಅಜ್ಜಿ ಸಖತ್ತಾಗೈತೆ. ನಮ್ಮ ಅಜ್ಜಿ ಇವಾಗಲೂ ಇಷ್ಟೇ ಚೆನ್ನಾಗಿದೆ ಬಿಡಿ, ಅದು ಮಾತು ಬೇರೆ. ಆಮೇಲೆ ನಿಮಗೊಂದು ವಿಷಯ ಗೊತ್ತಾ, ಇದು ನಮ್ಮ ಫ್ಯಾಮ್ಲಿ ಫೋಟೋ ನೋಡಿ. ನಮ್ಮೂರಿಗೆ ನಮ್ಮ ತಾತ ಅಜ್ಜಿ ಬಂದಿದ್ದರು. ಆವಾಗ ಕಾರಲ್ಲಿ, ನಮ್ಮ ತಾತರದ್ದು ಮೊದಲಿನ ಕಾರ್ ಇದು, ಈ ಥರ ಇತ್ತು ಕಾರು. ನಮ್ಮ ಅಜ್ಜಿ ತಾತ, ಇವನು ನನ್ನ ತಮ್ಮ ನೋಡಿ ಹೆಂಗೆ ಇಣಕ್ಕೆ ನೋಡ್ತಿದ್ದಾನೆ. ಆ್ಯಂಡ್ ನಮ್ಮ ಅಕ್ಕ ಆಲ್ವೇಸ್ ಪ್ರಿನ್ಸಸ್, ತುಂಬ ಚೆನ್ನಾಗಿರ್ತಾಳೆ. ಆ್ಯಂಡ್ ನಂದು ಒಂದು ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ಏನಂತಾದರೆ ಸುಮ್ಮನೆ ಸಿಟ್ಟು ಮಾಡ್ಕೊಂಡಿರೋದು. ಯಾವಾಗ ನೋಡಿದರೆ ಸಿಟ್ಟು ಮಾಡ್ಕೊಂಡೇ ಇರ್ತೀನಿ ನಾನು ಮಾತ್ರ. ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಊದ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಮಿಕ್ಕಿದ ಫೋಟೋಸಲ್ಲಿ ಇದು ನಮ್ಮ ಅಕ್ಕಂದು ನೋಡಿ, ಇದು ನಮ್ಮ ಅಕ್ಕಂದು ಉಡ್ತಟ್ಟಿ ಸೀರೆ. ಅಂದರೆ ಈಗ ಮೆಚೂರ್ಡ್ ಆಗೋದಕ್ಕಿಂತ ಮುಂಚೆ ಅಜ್ಜಿ ಮನೆ ಇದ್ದ ಉಡ್ತಟ್ಟಿ ಸೀರೆ ಅಂತ ಉಡಿಸ್ತಾರಂತೆ. ಸೊ ಅದಿದ್ದು, ಸೊ ಉಡಿಸ್ದಾಗ ನನಗೆ ಫುಲ್ ಸಿಟ್ಟು ಬಂದುಬಿಟ್ಟಿತ್ತು. ಬಿಕಾಸ್ ಅವಳಿಗೆ ಸೀರೆ ಉಡಿಸಿ ಹಿಂಗೆಲ್ಲ ಸಟ್ಟಾಕ್ಬಿಟ್ಟು ಫೋಟೋ ತೆಗೆಸ್ತಿದ್ದಾರೆ, ಆದರೆ ನನಗೆ ಮಾತ್ರ ಏನೂ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ನನಗೂ ಒಂದು ಡ್ರೆಸ್ ತೊಗೊಂಬಂದು ಕೊಟ್ಟರು, ತೋರಿಸ್ತೀನಿ. ತೊಗೊಂಬಂದು ಕೊಟ್ಟರು, ಆದರೆ ನಾನು ನೋಡಿ ಎಷ್ಟು ಚೆನ್ನಾಗೇ ಇಲ್ಲ. ಆವಾಗ ಒಂದು ಡ್ರೆಸ್ ತಂದುಕೊಟ್ರು, ಅದರಲ್ಲಿ ಹಿಂಗೆ ನಿಂತ್ಕೊಂಡು ಫೋಟೋ ತಗೊಂಡೆ. ಆದ್ರೂ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ಆದರೆ ನೋಡಿ ಇಲ್ಲಿ, ಇಲ್ಲಿದೆ ನೋಡಿ ಫೋಟೋ. ನಂದು, ನಮ್ಮ ಅಕ್ಕಂದು, ನನ್ನ ತಮ್ಮಂದು. ಅವನಿಗೂ ಹೊಸ ಬಟ್ಟೆ ತಂದಿದ್ರು ಅವತ್ತು. ಆಮೇಲೆ ನನಗೆ ತಂದೆ ಇದ್ದಿಲ್ಲ, ಅದಕ್ಕೆ ನಾನು ತುಂಬ ಸಿಟ್ಟು ಮಾಡ್ಕೊಂಡಿದ್ದೆ. ಆವಾಗ ಹಿಂಗೆ ರೆಡಿ ಆಗಿಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ದೀನಿ. ಇದೇ ಡ್ರೆಸ್ ವಿಷಯಕ್ಕೂ ಯಾವ ವಿಷಯಕ್ಕೂ ನನಗೆ ನಿಜ ನೆನಪಿಲ್ಲ. ಬಟ್ ಆದರೆ ಒಂದು ಸಲ ಏನಾಗ್ಬಿಡ್ತು, ಫುಲ್ ಜೋರು ಜಗಳ ಆಡ್ಕೊಂಬಿಟ್ಟು ನಾನು ಚಿಕ್ಕವಳು, ಈಗೋ ಈ ಫೋಟೋದಲ್ಲಿದ್ದೀನಲ್ಲ ಈ ಥರ ಇರೋಳು, ಆವಾಗಲೇ ಫುಲ್ ಸಿಟ್ಟು ಮಾಡಿಕೊಂಡು ರೂಮಲ್ಲಿ ಹೋಗಿ ಕದ ಹಾಕ್ಕೊಂಡು ಮಲ್ಕೊಂಬಿಟ್ಟೆ. ಅದು ನೋಡಿದರೆ ಎಚ್ಚರನೇ ಆಗಿಲ್ಲ. ತುಂಬ ಮಲಗಿದ್ನಲ್ಲ, ಸೊ ಎಚ್ಚರನೇ ಆಗಿಲ್ಲ ಮಾರ್ನಿಂಗ್ವರೆಗೂ. ಸೊ ನೈಟ್ ಆಗಿತ್ತು, ಸಂಜೆ ಇದ್ದ ಹತ್ಕೊಂತ ಮಲ್ಕೊಂಡಿದ್ದ, ನೈಟ್ ನಿದ್ದೆ ಮಾಡಿಬಿಟ್ಟೆ. ಬೆಳಗ್ಗೆ ತನಕ ಎಚ್ಚರನೇ ಆಗಿಲ್ಲ. ನೋಡಿದರೆ ದುಪ್ಪಟಿ ಎಲ್ಲ ಒಳಗೆ ಇದ್ದಾವೆ, ಬೆಡ್ಶೀಟ್ ಸಮೇತ ಎಲ್ಲ ಒಳಗಡೆ ಇದ್ದಾವೆ. ಇಲ್ಲಿ ಏನೇನೂ ಇಲ್ಲ. ಆವಾಗ ಚಳಿಗಾಲ ಬೇರೆ, ತುಂಬ ಚಳಿ. ಅದರಲ್ಲೂ ನಮ್ಮ ಮನೇಲಿ ಇದ್ದಿದ್ದು ಚಳಿ ತುಂಬ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಹಂಗೆ ಮಾಡಿಬಿಟ್ಟು, ನಾ ಡೋರ್ ಎಷ್ಟು ಬಡಿದ್ರೂ ನಾನು ತೆಗ್ದಿಲ್ಲ, ನನಗೆ ಎಚ್ಚರನೇ ಆಗಿಲ್ಲ. ಸೊ ಆಮೇಲೆ ನಮ್ಮ ಮನೇಲಿ ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲರೂ, ನಿಮಗೊಂದು ವಿಷಯ ಗೊತ್ತಾ, ನಮ್ಮ ಅಕ್ಕ ನಮ್ಮ ಅಜ್ಜನ ಪಂಜೆನೇ ಹೇಳ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲಂತೆ. ಆ ಥರ ಫುಲ್ಲು ಚಳೀಲಿ ಏನು ಸಿಗುತ್ತೋ ಅದನ್ನೇ ಹೊಚ್ಕೊಂಡು ಮಲ್ಕೊಂಡಿದ್ರಂತೆ ಅವತ್ತು. ನನಗದೊಂದು ತುಂಬ ಕಾಮಿಡಿ ಅನಿಸುತ್ತೆ. ನನಗೆ ನನ್ನ ಮೇಲೆ ಒಂಥರ ನಗು ಬರುತ್ತೆ, ನೆನೆಸ್ಕೊಂಡ್ರೇ ಒಂಥರ ಚೆನ್ನಾಗೆ, ಮೆಮೊರಿ ಚೆನ್ನಾಗೆ. ಬಟ್ ಹಂಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ ನಗು ಬರ್ತಿದೆ ನೋಡಿ. ಫೋಟೋ ನೋಡಿದ್ನಲ್ಲ, ಸೊ ನೆನಪಾಯ್ತು ನನಗದು.
ಇದೆಲ್ಲ ನಂದು ಚೈಲ್ಡ್ಹುಡ್ ಫೋಟೋಸು. ನೋಡಿ, ನಾನು 4th or 5th ಇದ್ದಾಗ. ಆ್ಯಂಡ್ ನಾನು ತುಂಬ ಅಂದರೆ ತುಂಬ ಒಂಥರ ಹೆಂಗೆ ಅಂದರೆ ಫಾಸ್ಟ್ ಫಾರ್ವರ್ಡ್. ನಾನು ತುಂಬ ಅಂದರೆ ತುಂಬ ಎಲ್ಲದರಲ್ಲೂ ನಾನೇ ಇರಬೇಕು. ಕ್ವಿಝ್ ಆಗಿರ್ಬೋದು, ಪ್ರತಿಭಾ ಕಾರಂಜಿಲಿ ಏನೇ ಇದ್ರೂ ನನ್ನೇ ಕರೀತಿದ್ರು. ಆ್ಯಂಡ್ ನಮ್ಮೂರ ಆ್ಯನ್ಯುವಲ್ ಡೇಲಿ ನನಗೆ ಎಷ್ಟೇ ಕ್ಲಾಸ್ ಅಂತ ನೆನಪಿಲ್ಲ, ಬಟ್ ನಮ್ಮೂರ ಆ್ಯನ್ಯುವಲ್ ಡೇ ಇದು 4th or 5th ಹಿಂಗೆಲ್ಲ ಚೆನ್ನಾಗಿರೋದು ನಾನು. ಇದು ನಮ್ಮದು ಲತಾ ಟೀಚರ್ ಅಂತ ಹೇಳ್ಬಿಟ್ಟು, ನಮ್ಮ ಅಕ್ಕ ಅವಾಗ 5th ಇದ್ಲೇನೋ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ಅಂತ. ನಾನು ಚೆನ್ನಾಗೇ ಇಲ್ಲ ನೋಡಿ, ನಮ್ಮ ಅಕ್ಕ ತುಂಬ ಚೆನ್ನಾಗಿದ್ದಾಳೆ. ಇವ್ರು ನನ್ನ ಫೇವ್ರೆಟ್ಟು. ಈಗಲೂ ಅಷ್ಟೇ, ನಾವು ಚಿಕ್ಕವರಿದ್ದಾಗಿದ್ದಾನು ಹೇಗೆ ಮಾತಾಡಿಸ್ತಿದ್ದಾರೋ ಈಗಲೂ ಹಾಗೇ ಮಾತಾಡಿಸ್ತಾರೆ. ಆ್ಯಂಡ್ ಇದು ಮಾತ್ರ ತುಂಬ ಮೆಮೊರಬಲ್. ಇದರಲ್ಲಿ ಯಾರು ಗೊತ್ತಾ, ನಾನು ಇಟ್ಟಿದ್ದೀನಿ ನೋಡಿ, ಇದು ನಾನು. ಆ್ಯಂಡ್ ಇದು ಮಾತ್ರ ತುಂಬ ಮೆಮೊರಬಲ್. ಇದು ಯಾವಾಗ ಗೊತ್ತಾ, ಇದು LKG UKG ಅನಿಸುತ್ತೆ, ಇದು ಕರೆಕ್ಟು. LKG UKG ಕಾನ್ವೆಂಟ್ಗೆ ಹೋಗ್ತಿದ್ದೆ ನಾನು, ಆವಾಗ ಇದು ತೆಗ್ದಿದ್ದ ಫೋಟೋ. ಆಮೇಲೆ ಇದು ನನ್ನ ಅಕ್ಕಂದು ಆ್ಯನ್ಯುವಲ್ ಡೇ ಇತ್ತು. ಅಕ್ಕನ ಆ್ಯನ್ಯುವಲ್ ಡೇಲಿ ನಾನು ತೆಗೆಸ್ಕೊಂಡಿದ್ದ ಫೋಟೋ ಇದು. ಯಾವಾಗಾದರೂ ನೋಡಿ ನಾನು ಊದ್ಕೊಂಡೇ ಇರ್ತೀನಿ, ಬಿಕಾಸ್ ನಾನು ತುಂಬ ಸಿಟ್ಟು. ನಾನು ನೋಡಿ ಇದರಲ್ಲಂತೂ ಒಂಚೂರು ಚೆನ್ನಾಗಿಲ್ಲ. ಪ್ರತಿಭಾ ಕಾರಂಜಿಗೆ ಇಲ್ಲಾಂದರೆ ಆ್ಯನ್ಯುವಲ್ ಡೇಗೆ ರೆಡಿ ಮಾಡಿರಬೇಕು. ಆ್ಯಂಡ್ ದಿಸ್ ಈಸ್ ಮಾತ್ರ ಅಲ್ಟಿಮೇಟ್ ಅಲ್ಲ. ನಮ್ಮ ಅಕ್ಕ ನೋಡಿ ಏನು ಮಸ್ತಿದ್ದಾಳೆ, ಅಪ್ಪ ತುಂಬ ಚೆನ್ನಾಗಿದ್ದಾಳೆ. ನನಗೆ ತುಂಬ ಇಷ್ಟ ಅವಳು. ನೋಡಿ, ಇದು ನಾನು, ನಮ್ಮ ಅಕ್ಕ. ನಾನು ಅವಾಗ ಒಂಚೂರು ಚೆನ್ನಾಗಿಲ್ಲ. ಎಲ್ಲ ಹೇಳ್ತಾರೆ ನೀನು ನಿಮ್ಮಮ್ಮ ಇದ್ದಂಗಿದೆಯಾ ಅಂತೇಳಿ. ನಮ್ಮ ಅಕ್ಕಗೂ ಅಂತಾರೆ ನಿಮ್ಮಮ್ಮ ಇದ್ದಂಗಿದೆಯಾ ಅಂತ. ನಾನು ನಮ್ಮಿಬ್ಬರು ಫೋಟೋ ನೋಡಿದಾಗ ನನಗನ್ಸುತ್ತೆ ನಾವಿಬ್ಬರು ಹೋಲ್ಕೆನೇ ಇಲ್ಲ, ಇದು ಯಾಕೆ ಹಿಂಗೆ ಅಂತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಾನು, ನಮ್ಮ ಅಕ್ಕ ಕ್ಯಾಮ್ರಾ ನೋಡಿದರೆ ನಾನು ಎಲ್ಲೋ ನೋಡ್ತಿರ್ತೀನಿ. ಆ್ಯಂಡ್ ದೆನ್ ಇದು ನಾನು 6th ಓದಿದ್ದು ಸ್ಕೂಲಲ್ಲಿ, ನಮ್ಮೂರ ಪಕ್ಕದೂರು ಸ್ಕೂಲಲ್ಲಿ. ಆಲ್ಮೋಸ್ಟ್ ಯಾವುದೇ ಸ್ಕೂಲ್ಗೆ ಹೋದ್ರೂ ನಾನು ಅಲ್ಲೊಂದು ವೈಬ್ ಬಂದಿರ್ತೀನಿ. ನನ್ನ ಇವ್ರು ಯಾರು ಈಗಲೂ ಸಮೇತ ಮರ್ತಿಲ್ಲ ಗೊತ್ತಾ, ಎಲ್ಲಿ ಸಿಕ್ಕರು ಮಾತಾಡಿಸ್ತಾರೆ. ಇವರು ಲತಾ ಟೀಚರು, ಇವರು ನಿರ್ಮಲಾ ಮ್ಯಾಮು, ಇವರು ನಿರ್ಮಲಾ ಮ್ಯಾಮು, ಇವರು ಮಂಜುಳಾ ಮ್ಯಾಮು. ಇದು ಮಂಜುಳಾ ಮ್ಯಾಮ್ ಮೊಮ್ಮಗ. ಆ್ಯಕ್ಚುಲಿ ಅವನ ಹೆಸರು ಮರ್ತೋಗ್ಬಿಟ್ಟೈತೆ, ಬಟ್ ಆದರೂ ಅವನು ನಾನು ತುಂಬ ಇಷ್ಟಪಡ್ತಿದ್ದ, ಅದಕ್ಕೆ ನಾನು ಅವನ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಯಾರೋ ಚಿಕ್ಕ ಹುಡುಗಿ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ಇವಳು ನನ್ನ ಕ್ಲಾಸ್ಮೇಟು. ನಾನು ನೋಡಿ ಅವಾಗಲೇ ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಅವಳು ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ವಾ, ಸೊ ಅವಳ ಜೊತೆನೂ ಫೋಟೋ ತೆಗೆಸ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್, ಇದು ನನ್ನ ಫೋಟೋ ತುಂಬ ಮೆಮೊರಬಲ್. ಏನು ಅಂತ ಆದರೆ, ಇವನು ನಮ್ಮೂರವರೇ. ನಾವು 6th ಜೊತೆಗೆ ಬೇರೆ ಊರಿಗೂ ಜೊತೆಗೆ ಹೋಗಿದ್ದು ಸ್ಕೂಲ್ಗೆ. ಸೊ ಇವನು ಚಂದು ಅಂತ ಹೇಳ್ಬಿಟ್ಟು, ಇವನು ಪವನ್ ಅಂತ ಹೇಳ್ಬಿಟ್ಟು. ಇವ್ರು ಯಾರು ನಾನು ಈಗ ಮಾತಾಡ್ಸಲ್ಲ, ಬಟ್ ಆದ್ರೂ ಒಂಥರ ಏನೋ ಫೋಟೋಸ್ ತೆಗೆಸ್ಕೊಂಡಿದ್ವಲ್ಲ, ಇರಲಿ ಅಂತ ಇಟ್ಟಿರೋದು. ಆ್ಯಂಡ್ ಇನ್ನೂ ಕೆಲಸ ಇದ್ದಾವೆ ಅಂದರೆ, ಇಲ್ಲಿ ನೋಡಿ, ಇದು ನಮ್ಮ ಪೂರಿಕನ ಫೋಟೋ ಈ ಥರ ಪ್ರಿಂಟ್ ತೆಗೆಸಿ ಇಟ್ಟಿದ್ದೀನಿ ನಾನು. ಯಾಕಂದ್ರೆ ಫೋನ್ ಇದ್ದಿಲ್ಲ ಅಲ್ಲ ಆವಾಗ, ಸೊ ಅವಾಗ ಇದ್ದಿಲ್ಲ ಫೋನ್, ಅದಕ್ಕೆ ಅವಾಗ ಇದನ್ನಾದರೂ ನೋಡಿ ಸ್ಯಾಟಿಸ್ಫೈಡ್ ಅನ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ಫೋಟೋಸ್. ಆ್ಯಂಡ್ ದಿಸ್ ಈಸ್ ಮೈ ಮೆಮೊರಿ. ನೋಡಿದ್ರಲ್ಲ, ನನ್ನ ಲೈಫ್ ಇನ್ನೂ ತುಂಬ ಇದೆ, ಬಟ್ ಆದರೆ ಕೆಲವನ್ನ ಮಾತ್ರ ನಿಮಗೆ ತೋರಿಸಿದ್ದೀನಿ. ಹೀಗೆ ನಾನು ಯಾವಾಗ್ಲೂ ವಟ ಅಂದ್ಕೊಂಡು ಬಜಾರಿ ಥರ. ಆ್ಯಂಡ್ ಬಾಯ್ಸ್ ಜೊತೆ ಎಲ್ಲ ತುಂಬ ಚಿಕ್ಕವರಿದ್ದಾಗ ತುಂಬ ಅಂದರೆ ತುಂಬ ಅಡ್ಡಾಡ್ತಿದ್ವಿ. ನಮ್ಮೂರನ್ನೇ ಒಂದು ರೌಂಡ್ ಹಾಕೊಂಬರ್ತಿದ್ವಿ. ಸ್ಕೂಲ್ ಕಾಂಪೌಂಡ್ ಹತ್ಬಿಟ್ಟು, ಕಾಂಪೌಂಡಿಂದ ಮೇಲೆ ಮತ್ತು ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲ ಹತ್ಬಿಟ್ಟು, ಅದು ಗಸಗಸೆ ಹಣ್ಣು ಬರುತ್ತೆ ಗೊತ್ತಾ, ಅದನ್ನೆಲ್ಲ ಕಿತ್ಕೊಂಡು ತಿನ್ನೋದಾಗಿರ್ಬೋದು. ನಾವು ಇಂಥದ್ದು ಮಾಡಿಲ್ಲ ಅಂತ ಹೇಳಂಗಿಲ್ಲ, ಸುಮ್ಮನೆ ಏನಿಲ್ಲ ಅಂದ್ರೂ ಸುಮ್ಮನೆ ಎಲ್ಲಾದರೂ ತಿರ್ಕೊಂಬರ್ತಿದ್ವಿ. ಆ್ಯಂಡ್ ಇಡೀ ಊರನ್ನ ಎಷ್ಟು ಸಲ ತಿರುಗಿದ್ದೀನೋ ಗೊತ್ತಿಲ್ಲ ಚಿಕ್ಕವಳಿದ್ದಾಗ, ಬಟ್ ಈಗಂತೂ ಹೋಗೋದೇ ಇಲ್ಲ. ನಾನು ಎಲ್ಲೂ ಹೋಗೋದೇ ಇಲ್ಲ. ನಮ್ಮ ಮನೆಗೆ ಹೋದರೆ ಆಯಿತು, ನಮ್ಮ ಮನೆ ಆಯಿತು, ನಾನಾಯಿತು ಅನ್ನಂಗೆ ಇರ್ತೀನಿ. ಬಟ್ ಆದರೆ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಅಂದರೆ ಬಾಯ್ ಮಾಡೋದಾಗಿರ್ಬೋದು, ಬಜಾರಿ ಈ ಥರ ಇರೋದು, ಆ್ಯಂಡ್ ತುಂಬ ಫಾಸ್ಟ್ ಫಾರ್ವರ್ಡ್, ಎಲ್ಲದ್ರಲ್ಲೂ ನಾನು ಇರಬೇಕು ಮುಂದೆ ಅನ್ನೋದೊಂದು ಇದೇ ಮಾತ್ರ ಅವಾಗಿದ್ದನೂ ಇದೆ. ಅದೊಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ನಾನು ಮಾಡ್ತೀನಿ. ಯಾರು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋದು ಒಂದೇನೋ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಆ್ಯಂಡ್ ತುಂಬ ಸಿಟ್ಟು ಮಾಡ್ಕೋತೀನಿ. ಎಷ್ಟು ಹಿಂಗೋ ಅಂದರೆ
ಬಜಾರಿ ಥರ ಮಾತಾಡೋದು ಅದು ಇದು ಎಲ್ಲ ಓಕೆ, ಬಟ್ ಆದರೆ ಅದಕ್ಕಿಂತ ಡಬ್ಬಲ್ ತುಂಬ ಸಿಟ್ಟು ಮಾಡ್ಕೊತೀನಿ ಮಾತ್ರ. ಎಷ್ಟು ಅಂದರೆ ನಮ್ಮ ಮನೇಲಿ ಅಂತಾರೆ, ನಿನ್ನ ಮೂಗಿನ ಮೇಲೆ ಐತೆ ನೋಡು ಸಿಟ್ಟು ಅಂತ ಹೇಳ್ಬಿಟ್ಟು ಅಷ್ಟೊಂದು ಸಿಟ್ಟು ಮಾಡ್ಕೊತೀನಿ ನಾನು. ಆ್ಯಂಡ್ ಮತ್ತು ಏನು ಹೇಳುವ, ಇವತ್ತು ನನ್ನ ಮೆಮೊರೀಸ್ ಎಲ್ಲ ತೋರಿಸ್ದೆ ನಿಮಗೆ, ಆಮೇಲೆ ನಮ್ಮ ತೋಟನೆಲ್ಲ ತೋರಿಸ್ದೆ. ಒಂದು ವಿಷಯ ಹೇಳೋದಾದರೆ, ನಮ್ಮ ಇಡೀ ಫ್ಯಾಮಿಲಿಲಿ ನನ್ನಂಗೆ ಯಾರೂ ಇಲ್ಲ, ಮತ್ತು ನನ್ನಷ್ಟು ಯಾರೂ ಇಷ್ಟಪಡಲ್ಲ. ನಮ್ಮ ಚಿಕ್ಕಿ ಆಗಿರ್ಬೋದು, ನಮ್ಮ ಚಿಕ್ಕಿಯರಿಬ್ಬರು ಅಷ್ಟೇ. ಆ್ಯಂಡ್ ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಲೈಕ್ಡ್ ಪರ್ಸನ್ ನಾನು. ತುಂಬ ಮಾತಾಡ್ತೀನಿ, ತುಂಬ ಚೆನ್ನಾಗಿ ಕಂಪನಿ ಕೊಡ್ತೀನಿ, ಆ್ಯಂಡ್ ತುಂಬ ಅಂದರೆ ತುಂಬ ಅವ್ರಿಗೆ ಇಷ್ಟ, ಫೇವ್ರೇಟ್ ನಾನು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಫೇವ್ರೇಟೋ ಯಾರ್ಯಾರಿಗೆ ದುಶ್ಮನೋ ಒಂದು ತಿಳಿತಾ ಇಲ್ಲ. ನೋಡೋಣ ಯಾರ್ಯಾರು ದುಶ್ಮನ್ ಅಂತ ಕಾಣಿಸುತ್ತಲ್ವ ಮುಂದೆನೇ. ಆಮೇಲೆ ನಾನಂತೂ ಇಷ್ಟೇ ಹೇಳೋಕ್ಕೆ ಬರೋದು ಇಷ್ಟೇ, ನನಗೆ ನನ್ನ ಜೊತೆ ಇರೋರನ್ನ ನಾನು ಯಾವಾಗಲೂ ಖುಷಿಯಾಗಿ ಹಿಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಯಾವಾಗಲೂ ಅವ್ರಿಗೆ ಖುಷಿನೇ ಹಂಚ್ತೀನಿ ಹೊರತು ಬೇರೆ ಥರ ನನಗೆ ತೀಟೆ ಮಾಡೋದು, ಇಂದೊಂದು ಮುಂದೊಂದು ಮಾತಾಡೋದು ಇವೆಲ್ಲ ನನಗೆ ಬರೋಲ್ಲ. ನಾನು ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಹೇಳೋಳೆ ಸೈ. ಅದು ಅವ್ರು ಬೇಜಾರಾದರೂ ಪರವಾಗಿಲ್ಲ, ಖುಷಿಯಾದರೂ ಪರವಾಗಿಲ್ಲ, ಏನಿರುತ್ತೆ ಅದನ್ನು ಹೇಳ್ಬಿಡ್ಬೇಕು. ಸುಳ್ಳು ಮಾತ್ರ ಹೇಳ್ಬಾರ್ದು. ಅವ್ರಿದ್ರಿಗೆ ಅದಂತೆ ಇದಂತೆ ಹಂಗಂತೆ ಹಿಂಗಂತೆ ಹುಟ್ಟಿಸ್ಕೊಂಡು ಮಾತಾಡಬಾರ್ದು ಯಾವತ್ತು. ಏನಿರುತ್ತೆ ಅದಷ್ಟೇ ಮಾತಾಡಬೇಕು. ಅದಕ್ಕೆ ನಾನು ಎಲ್ರಿಗೂ ಲೈಕ್ ಆಗ್ತೀನಿ, ಎಲ್ರಿಗೂ ಬಿಟ್ಬಿಡಿ ನನಗೆ ನಾನು ಲೈಕ್ ಆಗ್ತೀನಿ. ಬಿಕಾಸ್ ನಾನು ಹೆಂಗಿದ್ದೀನಿ, ನಾನೇನು ಅಂತ ನನಗೆ ಗೊತ್ತಿದೆ, ಅಷ್ಟೇ ಸಾಕು ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟ್ ಚಲೋ ಜಾಯಂಗೆ ಸಾಕು, ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡುವ ಅಂತ ಹೇಳ್ತಾ, ನಮ್ಮ ಅಜ್ಜಿ ಬರುತ್ತೆ, ನೈಟ್ ಏನಾದರೂ ಸ್ಪೆಷಲಾಗಿ ಊಟ ಮಾಡ್ಕೊಂಡು ತಿಂದು ಮಲಗುವ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್. ಸರಿ, ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇಂತಿ ನಿಮ್ಮ ಜೀವಿತ. ಇದು ಜೀವ ವ್ಲಾಗ್ಸ್. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ, ನಿಮ್ಮ ಜೊತೆ ಎಲ್ಲನೂ ಹಂಚ್ಕೋತಾ ಇರ್ತೀನಿ. ನಿಮಗಾಗಿ ನಾನು, ನಿಮ್ಮಿಂದ ನಾನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್. ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಿಮ್ಮ ಜೀವಿತ, ಸೈನಿಂಗ್ ಆಫ್ ಜೀವ ವ್ಲಾಗ್ಸ್.